ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೇರ್ಕೇಸ್ ಟು ಸ್ಪೈಸಸ್. ಇವತ್ತು ನಾನು ಮಾಡ್ತಾಯಿದ್ದೀನಿ ಪೆಪ್ಪರ್ ಚಿಕನ್ ಮಾಡಲು ನಾವು ಕೆಲವೊಂದು ಐಟಮ್ಸ್ ಡ್ರೈ ರೋಸ್ಟ್ ಮಾಡಬೇಕು. ಒಂದು ತವಕ್ಕೆ 3ರಿಂದ 4 ಸ್ಪೂನ್ ನಾನು ಪೆಪ್ಪರ್ ಹಾಕ್ಕೊಳ್ತಾ ಇದ್ದೇನೆ. ಜೊತೆಗೆ ಇದಕ್ಕೆ 1 ಸ್ಪೂನ್ ಜೀರಾ ಮತ್ತು 1 ಸ್ಪೂನ್ ಸೋಂಪು ಕಾಳನ್ನು ಹಾಕಿ ನಾವು ಡ್ರೈ ರೋಸ್ಟ್ ಮಾಡಬೇಕು. ಪೌಡರ್ ಮಾಡಿಕೊಳ್ಳಲು ಆಗುವಷ್ಟು ಬಿಸಿಯಾದರೆ ಸಾಕಾಗ್ತದೆ. ಈಗ ಈ ಎಲ್ಲ ಸೀಡ್ಸ್ ಡ್ರೈ ರೋಸ್ಟ್ ಆಗಿದೆ. ಈಗ ಇದನ್ನು ನಾವು ತೆಗೆದು ಪೌಡರ್ ಮಾಡಿಟ್ಕೊಳ್ಳೋಣ. ಈಗ ಕಡಾಯಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದಾಗ ಇದಕ್ಕೆ ಒಂದು ಚಿಕ್ಕದಾಗಿ ಕಟ್ ಮಾಡಿದ ಆನಿಯನನ್ನು ನಾವು ಹಾಕ್ಕೊಂಡು ಟ್ರಾನ್ಸ್ಪರೆಂಟ್ ಆಗೋ ತನಕ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು. ಆನಿಯನ್ ಟ್ರಾನ್ಸ್ಪರೆಂಟ್ ಆದಾಗ ಇದಕ್ಕೆ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ನಂತರ 2 ಗ್ರೀನ್ ಚಿಲ್ಲಿ ಹಾಕ್ಕೊಳ್ಬೇಕು. ಗ್ರೀನ್ ಚಿಲ್ಲಿ ಹಾಕಿದ ನಂತರ ನಾವು ಇದಕ್ಕೆ ಕರಿಬೇವನ್ನು ಹಾಕ್ಕೊಳ್ಳೋಣ. ಇದೆಲ್ಲವನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ತವಕ್ಕೆ 1 ಸ್ಪೂನ್ ಕೊರಿಯಾಂಡರ್ ಪೌಡರ್, ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೇಕು. ಈಗ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿದಂಥ ಪೌಡರನ್ನು ನಾವೀಗ ಹಾಕ್ಕೊಳ್ಳೋಣ. ಎಷ್ಟು ಬೇಕು ಅಷ್ಟು ನಾವು ನೋಡಿಕೊಂಡು ಹಾಕ್ಕೊಳ್ಬೇಕು. ಇದೆಲ್ಲವನ್ನು ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಮಸಾಲೆ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವೀಗ ಚಿಕನನ್ನು ಆ್ಯಡ್ ಮಾಡಿಕೊಳ್ಬೇಕು. ಆ್ಯಡ್ ಮಾಡಿದ ಚಿಕನನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವಿದನ್ನು ಕುಕ್ ಮಾಡಿಕೊಳ್ಬೇಕು. ಮುಚ್ಚಳ ಮುಚ್ಚಿ ನಾವಿದನ್ನು ನೀರು ಸ್ವಲ್ಪನೂ ಹಾಕದೆ ನಾವು ಡ್ರೈ ಆಗಿ ಕುಕ್ ಮಾಡಿಕೊಳ್ಬೇಕು. ಕುಕ್ ಮಾಡುವಾಗ ಲೋ ಫ್ಲೇಮಲ್ಲಿಟ್ಟು ನಾವು ಕುಕ್ ಮಾಡಿಕೊಳ್ಳೋಣ. ಉಪ್ಪು ಕಡಿಮೆ ಅನ್ನಿಸಿದರೆ ಈಗ ನೀವು ಉಪ್ಪನ್ನು ಹಾಕ್ಕೊಂಡು ನಾವೀಗ ಡ್ರೈ ಆಗಿ ಏನೂ ಸ್ವಲ್ಪನೂ ನೀರನ್ನು ಹಾಕದೆ ನಾವಿದನ್ನು ಕುಕ್ ಮಾಡಿಕೊಳ್ಬೇಕು. ಈಗ ನಾನು ಮುಚ್ಚಳ ತೆಗೆದು ನೋಡಿದಾಗ ಇದು ಚೆನ್ನಾಗಿ ಬೆಂದಿದೆ, ಡ್ರೈ ರೋಸ್ಟ್ ಕೂಡ ಆಗಿದೆ. ಇನ್ನು ನಾವು ಇದಕ್ಕೆ 1 ಸ್ಪೂನ್ ಸೋಯಾ ಸಾಸನ್ನು ಹಾಕ್ಕೊಳ್ಬೇಕು. ತುಂಬ ಸಿಂಪಲಾದ ಟೇಸ್ಟಿಯಾದ ಒಂದು ಸ್ಪೈಸಿಯಾದ ಚಿಕನ್ ಪೆಪ್ಪರ್ ಈಗ ರೆಡಿಯಾಗಿದೆ. ಅನ್ನ, ರಸಮ್ ಮತ್ತು ಚಿಕನ್ ಪೆಪ್ಪರ್ ಒಂದು ಒಳ್ಳೆ ಕಾಂಬಿನೇಷನ್. ಕೊನೆಯದಾಗಿ ಇದಕ್ಕೆ ಕೊರಿಯಾಂಡರ್ ಲೀವ್ಸನ್ನು ಹಾಕ್ಕೊಳ್ಬೇಕು. ನೀವು ಕೂಡ ಇದನ್ನೊಂದು ಸಲ ಟ್ರೈ ಮಾಡಿ. ತುಂಬ ಸಿಂಪಲಾಗಿ ಈಸಿಯಾಗಿ ಮಾಡುವಂಥ ಚಿಕನ್ ಪೆಪ್ಪರ್ ನೀವು ಸಹ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಚಿಕನ್ ಪೆಪ್ಪರನ್ನು ಸ್ಟಾರ್ಟರ್ ಫುಡ್ಡಾಗಿ ಕೂಡ ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.